ಮುಸ್ಲಿಮರ ಮನವಿಯನ್ನ ಪೇಜಾವರ ಶ್ರೀಗಳು ತಿರಸ್ಕರಿಸಿದ್ರ ಅನ್ನುವಂತ ಪ್ರಶ್ನೆ ಕೂಡ ಇದೆ. ನಮ್ಮ ಮುಸ್ಲಿಂ ನಿಯೋಗವನ್ನೇ ಶ್ರೀಗಳು ವಾಪಸ್ ಕಳುಹಿಸಿದ್ರ ಅನ್ನುವಂತ ಪ್ರಶ್ನೆಗಳು ಕೂಡ ಇರುವಂತದ್ದು. ಹೌದು, ವಾಪಸ್ ಕಳಿಸಿದ್ರು ಅಂತ ಹೇಳಿದ್ರು ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು. ಉತ್ತರ ಕನ್ನಡದ ಸಂಸದರಾಗಿರುವಂತ ಅನಂತ್ ಕುಮಾರ್ ಹೆಗಡೆ ಅವರು ಕೂಡ ಮಾತನಾಡಿದ್ದಾರೆ. ಮುಸ್ಲಿಂ ನಿಯೋಗವನ್ನೇ ಶ್ರೀಗಳು ವಾಪಸ್ ಕಳುಹಿಸಿದ್ರು ಅಂತ ಹೇಳ್ತಾ ಇದ್ದಾರೆ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು. ಅಸಹಿಷ್ಣುತೆ ಮತೀಯತೆಯನ್ನ ಖಂಡಿಸಿ ಮುಸ್ಲಿಂ ನಿಯೋಗ ವಾಪಸ್ ಕಳಿಸಲಾಗಿದೆ. ಪರಮ ಪೂಜ್ಯ ಪೇಜಾವರ ಶ್ರೀಗಳಲ್ಲಿ ನನ್ನ ಶಿರಸಾಷ್ಟಾಂಗ ಪ್ರಣಾಮಗಳು. ಸಾಮಾಜಿಕ ಜಾಲತಾಣಗಳಲ್ಲಿ ಅನಂತ್ ಕುಮಾರ್ ಹೆಗಡೆ ಅವರು ಈ ಒಂದು ಪೋಸ್ಟ್ ಅನ್ನ ಹಾಕಿರುವಂಥದ್ದು. ಈ ಜಗತ್ತಿಗೆ ಅಂಟಿದ ಅತಿ ದೊಡ್ಡ ಶಾಪ ಇಸ್ಲಾಂ ಅಂತ ಪೋಸ್ಟ್ ಅನ್ನ ಹಾಕಿದ್ದಾರೆ ಅನಂತ್ ಕುಮಾರ್ ಹೆಗಡೆ ಅವರು. ಇದು ಮತ್ತಷ್ಟು ವಿವಾದಕ್ಕೆ ತುಪ್ಪ ಸುರಿಯುವಂಥದ್ರ ಜೊತೆಗೆ ಅಸಮಾಧಾನಗಳು ಮತ್ತಷ್ಟು ಭುಗಿಲೇಳ್ತಾನೆ ಹೋಗುತ್ತೆ. ಅದು ತಣ್ಣಗಾಗೋದಿಲ್ಲ. ಅನಂತ್ ಕುಮಾರ್ ಹೆಗಡೆ ಅವರ ಪೋಸ್ಟ್ ಆ ರೀತಿಯಾಗಿಯೇ ಕಾಣಿಸ್ತಾ ಇದೆ. ಬರ್ಬರತೆ, ಹಿಂಸೆ, ಕ್ರೌರ್ಯ, ಭಯೋತ್ಪಾದನೆಯೇ ಅವರ ಇತಿಹಾಸ. ಇಡೀ ಜಗತ್ತಿನ ಶಾಂತಿಗೆ ಇಸ್ಲಾಂನಿಂದ ಅಪಾಯ ಅಂತ ಪೋಸ್ಟ್ ಅನ್ನ ಹಾಕಿದ್ರು. ಅನಂತ್ ಕುಮಾರ್ ಹೆಗಡೆ ಅವರ ಪೋಸ್ಟ್ಗಳು ಈ ಹಿಂದೆನೂ ಕೂಡ ಸಾಕಷ್ಟು ಬಾರಿ ಸದ್ದನ್ನ ಮಾಡಿದೆ. ನಿಮಗೂ ಕೂಡ ಗೊತ್ತಿದೆ. ಸಾಕಷ್ಟು ವಿವಾದಗಳನ್ನ ಮೈಮೇಲೆ ಎಳ್ಕೊಂಡಿದ್ರು ಅನಂತ್ ಕುಮಾರ್ ಹೆಗಡೆ ಅವರು. ಅದರಲ್ಲೂ ಸ್ಪೆಷಲಿ ಸಂವಿಧಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಮ್ಮೆ ಮಾತನಾಡಿದಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಅದೊಂದು ರೀತಿಯಾದಂತಹ ಪ್ರತಿಭಟನೆಗಳಿಗೂ ಕೂಡ ಕಾರಣ ಆಗಿತ್ತು. ಸದನದಲ್ಲಿ, ಸಂಸತ್ಗಳಲ್ಲೂ ಕೂಡ ಚರ್ಚೆ ಆಗುವಂತ ಲೆವೆಲ್ಗೆ ಹೋಗಿತ್ತು. ಕೇಂದ್ರ ಸಚಿವರಾಗಿದ್ದಂಥವರು ಅನಂತ್ ಕುಮಾರ್ ಹೆಗಡೆ ಅವರು. ಈ ರೀತಿಯಾದಂತಹ ಪೋಸ್ಟ್ಗಳು ಸಹಜವಾಗಿ ಅನಂತ್ ಕುಮಾರ್ ಹೆಗಡೆ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸೋದಾದ್ರೆ ವಿವಾದವನ್ನ ಸೃಷ್ಟಿ ಮಾಡ್ತಾರೆ. ಇನ್ನ ಈಗ ಹಾಕಿರುವಂತ ಅನಂತ್ ಕುಮಾರ್ ಹೆಗಡೆ ಅವರ ಪೋಸ್ಟು ಕೂಡ ಸಹಜವಾಗಿ ವಿವಾದವನ್ನ ಸೃಷ್ಟಿ ಮಾಡ್ತಾ ಇರುವಂತದ್ದು ನಿಮಗೆ ತೋರಿಸ್ತಾ ಇದೀವಿ. ಆ ಪೋಸ್ಟ್ ಅನ್ನ ಕೂಡ ನೀವು ಗಮನಿಸಬಹುದು. ಏನು ಪೇಜಾವರ ಶ್ರೀಗಳನ್ನ ಒಂದು ಮುಸ್ಲಿಂ ಮುಖಂಡರು ಏನ್ ಭೇಟಿಯಾಗ್ಲಿಕ್ಕೆ ಹೋಗಿದ್ರು, ಈ ಒಂದು ಸಂದರ್ಭದಲ್ಲಿ ಶ್ರೀಗಳು ಆ ನಿಯೋಗವನ್ನ ವಾಪಸ್ ಕಳಿಸಿದ್ದಾರೆ. ಶ್ರೀಗಳಿಗೆ ನಾನು ಶಿರಸಾಷ್ಟಾಂಗ ಪ್ರಣಾಮಗಳನ್ನ ಹೇಳ್ತೇನೆ ಅಂತ ಹೇಳಿದ್ರು ಅನಂತ್ ಕುಮಾರ್ ಹೆಗಡೆ ಅವರು. ಅಸಹಿಷ್ಣುತೆ ಮತೀಯತೆಯನ್ನ ಖಂಡಿಸಿ ಮುಸ್ಲಿಂ ನಿಯೋಗ ವಾಪಸ್ ಕಳಿಸಿದ್ದಾರೆ. ಪರಮ ಪೂಜ್ಯ ಪೇಜಾವರ ಶ್ರೀಗಳಲ್ಲಿ ನನ್ನ ಶಿರಸಾಷ್ಟಾಂಗ ಪ್ರಣಾಮಗಳು. ಸಾಮಾಜಿಕ ಜಾಲತಾಣಗಳಲ್ಲಿ ಅನಂತ್ ಕುಮಾರ್ ಹೆಗಡೆ ಅವರ ಪೋಸ್ಟ್ ಸಾಕಷ್ಟು ವೈರಲ್ ಕೂಡ ಆಗ್ತಾ ಇದೆ. ಆಕ್ಚುಲಿ ಮುಸ್ಲಿಂ ಮುಖಂಡರುಗಳು ಹೋಗಿದ್ದು ಈ ಒಂದು ಸಮಸ್ಯೆ ದೊಡ್ಡದಾಗ್ತಾ ಹೋಗ್ತಾ ಇದೆ. ಇದನ್ನ ಹೇಗಾದ್ರೂ ಮಾಡಿ ಸಾಲ್ವ್ ಮಾಡುವಂತ ನಿಟ್ಟಿನಲ್ಲಿ ನಿಮ್ಮ ನೇತೃತ್ವ ಬೇಕಾಗಿದೆ, ನಿಮ್ಮ ಮಾತುಗಳು ಬೇಕಾಗಿರುವಂಥದ್ದು. ಅದು ಸಹಕಾರವನ್ನ ನೀಡುತ್ತೆ. ದಯವಿಟ್ಟು ಬನ್ನಿ, ನೀವು ಕೂಡ ಆ ಕಡೆ ಕಿಳಿರಿ, ಇದೆಲ್ಲವನ್ನು ಕೂಡ ಬಗೆಹರಿಸೋಣ ಅಂತ ಕೇಳ್ಕೊಂಡಿದ್ರು.